ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ವಂಶೋದಯ ಆಸ್ಪತ್ರೆಯಲ್ಲಿ ನಮ್ಮ ಗ್ರಾಮ ಭಾರತಿ ಟ್ರಸ್ಟಿನ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್.ವೈ. ಸಾಂಬಯ್ಯಣ್ಣವರ ಒಂದು ಸಹಯೋಗಿತ್ವದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಬಡ ಉನ್ನತವಾಗಿರ್ತಕ್ಕಂಥ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಅಂತಕ್ಕಂಥ ಒಂದು ಅನ್ನು ಕೊಡುವಂತಹ ಒಂದು ಸಣ್ಣದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಲ್ಲಪ್ಪಣ್ಣ, ನಮ್ಮ ರಘು, ನಮ್ಮ ಬಾಬು, ವಿಶೇಷವಾಗಿ ನಮ್ಮ ಗ್ರಾಮ ಭಾರತಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಎಲ್ಲರೂ ಒಂದು ಭಾಗವಹಿಸಿ ಆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿದ್ದೀವಿ. ಹಾಗೆ ಈ ಒಂದು ವಂಶೋದಯ ಮತ್ತು ನಮ್ಮ ಗ್ರಾಮ ಭಾರತೀಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರು ಲಯನ್ಸ್ ಅವರ ಒಂದು ಕೋಲಾರ್ ಅವರು ಇದರಲ್ಲಿ ಒಂದು ರಕ್ತವನ್ನ ಶೇಖರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸುಮಾರು ಜನ ಇಲ್ಲಿ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ಅವರಿಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಸೊ ಮತ್ತೊಮ್ಮೆ ಸನ್ಮಾನ್ಯ ಎಸ್.ವೈ. ಸಾಂಬಯ್ಯಣ್ಣವರಿಗೆ ಈ ಲ್ಯಾಪ್ಟಾಪ್ ತಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನ ಮನಸ್ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಗ್ರಾಮ ಭಾರತಿ ಟ್ರಸ್ಟ್ ಅವ್ರಿಗೂ ಸಾಂಬಣ್ಣವ್ರಿಗೂ, ಯಾಕಂದರೆ ಇದೇ ದಿವಸ ವಿದ್ಯಾರ್ಥಿ ಬಡ ಕುಟುಂಬದಿಂದ ಓದ್ತಿರೋವಂಥ ವಿದ್ಯಾರ್ಥಿಗೆ ಕಂಪ್ಯೂಟರ್ ಲ್ಯಾಪ್ಟಾಪನ್ನು ಕೊಡುಗೆ ಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕೋಲಾರ ಲಯನ್ಸ್ ಬ್ಲಡ್ ಕ್ಯಾಂಪ್ ಆಯೋಜಿಸುವಂತಹ ಇವತ್ತು ನಮ್ಮ ಕೋಲಾರಿಂದ ಅವ್ರನ್ನ ಕರೆದೊಯ್ಸ್ತೀವಿ. ಅದಕ್ಕೆ ನಮ್ಮ ಗ್ರಾಮ ಭಾರತಿ ಟ್ರಸ್ಟ್ ನಮ್ಮ ಕಡೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ಉಚಿತವಾಗಿ ಜನರಿಗೆ ಒಬ್ಬ ಮನುಷ್ಯರಿಂದ ಇನ್ನೊಬ್ಬರ ಮನುಷ್ಯಕ್ಕೆ ನಾವು ಉಚಿತ ಒಂದು ಬ್ಲಡ್ಡನ್ನು ಕೊಟ್ಟರೆ ಅದು ಇನ್ನೊಬ್ಬರ 10 ಜನಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಇವರು ಇವತ್ತು ಬಂದಿರುವಂತಹ ನಮ್ಮ ಹಿರಿಯರು ನಮ್ಮ ಕಡೆಯಿಂದ ಒಂದು ಹೆಲ್ಮೆಟ್ಟು ಮತ್ತು ಲ್ಯಾಪ್ಟಾಪನ್ನು ನಾವು ವಿತರಣೆ ಮಾಡ್ತೀವಿ. ಯಾಕಂದರೆ ಇನ್ಫ್ಲೂಯೆನ್ಸ್ ಆಗಬೇಕು. ಇವಾಗ ಇವತ್ತು ಬ್ಲಡ್ ಯಾರು ಬಂದು ಕೊಡ್ತಾರೋ ಅವ್ರಿಗೆ ಒಂದು ಹೆಲ್ಮೆಟ್ ಕೊಡ್ತಾರೆ. ಯಾರು ಬಡ ಮಕ್ಕಳು ಯಾರಾದರೂ ಬಡವರು ಬಂದು ಬ್ಲಡ್ ಕೊಟ್ಟರೆ ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತೀವಪ್ಪ ಅಂತ ನಮ್ಮ ಟ್ರಸ್ಟ್ಗೆ ಒಂದು ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟ ಮೇಲೆ ಆಯಿತು ಕೊಡಿ ಸರ್, ಇನ್ನೊಬ್ಬರಿಗೆ ಸಹಾಯ ಆಗಲಿ ಅಂತ ನಾವು ಕಾರ್ಯಕ್ರಮ ಇವತ್ತಿಟ್ವಿ. ಇವತ್ತು ಅದೇ ನಮ್ಮ ಹಿರಿಯರು ಬಂದು ಇವರು ನಮ್ಮ NGOಗೆ ಸಹಾಯ ಮಾಡಿದ್ರಂತ ನಾನು ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಇನ್ನೂ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಕಾರ್ಯಕ್ರಮಗಳು ಮಾಡ್ತಾ ನಮ್ಮ ಸೇವೆ, ನಾವು ಮಾಡೋ ಸೇವೆಗಳಿಗೆ ಗುರುತಿಸಿ ಅವರು ನಮ್ಮ ಕೈ ಜೋಡಿಸ್ಬೇಕಂತ ನಾನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮನ್ನು ಕರಿತೀವಿ ಅಂತ ಇನ್ನೂ ತಾಲೂಕಿನಲ್ಲಿ ಇನ್ನೂ ಎಷ್ಟೋ ಜನಸೇವೆ ಮಾಡ್ತಾ ಇದ್ದಾರೆ. ಆದರೂ ಇದು ಸಾಲಲ್ಲ. ಇನ್ನೂ ನಮ್ಮ ತಾಲೂಕಿನಲ್ಲಿ ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರಿಗೆ ಸಹಾಯ ತಲುಪಬೇಕು. ಯಾಕೆ ಇವತ್ತು 2 ಮಾತು ಮಾತಾಡಿಬಿಟ್ಟು ನಾವು ಮುಗಿಸೋದೆಲ್ಲ. ನಾವು ಗ್ರಾಮ ಭಾರತಿ NGO ಕಣೆಯಾಗಿ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವತ್ತೇ ಆಗಿ ಒಂದು ವಾರದಲ್ಲಿ ಯಾವುದೋ ನಮ್ಮ ಸೇವೆ ಇದೆ, ಅದು ಯಾರೂ ಗುರುಸ್ತಾ ಇಲ್ಲ. ಅದು ನಾವು ಗುರುಸ್ತಾ ಇದ್ದೀವಿ, ನಾವು ಉಗುಳ್ಕೊತಾ ಇಲ್ಲ. ಅದೇ ರೀತಿ ನಮ್ಮ ನೋಡಿ ಈ ಹಿರಿಯರು ಬಂದು ನಿಮ್ಗೆ ಕೈ ಜೋಡಿಸಿವಪ್ಪ, ನಿಮ್ಗೆ ಏನು ಬೇಕು ಸಹಾಯ ನಾವು ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಇವತ್ತು ಲ್ಯಾಪ್ಟಾಪು ಮತ್ತು ಹೆಲ್ಮೆಟನ್ನು ಕೊಟ್ಟಿದ್ದಾರೆ. ಅವ್ರು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.